ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು. ಸೊ ಬನ್ನಿ ಬಜ್ಜಿನೆಲ್ಲ ಸ್ಟಾರ್ಟ್ ಮಾಡೋಣ. ಏಕಪ್ಪ ರೆಡಿ ಆಗ್ತಾ ಇದ್ದೇನೆ ಅಂತಂದರೆ ಮನೇಲಿ ಚಿಕ್ಕ ಫಂಕ್ಷನ್ ಇದೆ. ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಆಯಿತು, ಇವಾಗ ರೆಡಿ ಆಗಿದ್ದಾಯಿತು. ಇನ್ನೇನು ಟಿಕ್ಕಿ ಬೊಟ್ಟನ್ನ ಇಟ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಮೇಕಪ್. ಸೊ ಇವತ್ತು ಮನೇಲಿ ಚಿಕ್ಕ ಫಂಕ್ಷನ್ ಇರೋದ್ರಿಂದ ರೆಡಿ ಆಗ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲರೂ ಬಂದಾರ. ಇವಾಗ ಇನ್ನೂ ಜನ ರೆಡಿ ಆಗಿತ್ತು. ವೇಲು ಈ ತರ ಹಾಕೋಬೇಕಂದ್ರೆ ಬಟ್ ಅದು ಯಾಕೋ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಹಾಗಾಗಿ ಈ ಥರನೇ ಹಾಕೋತಾ ಇದ್ದೀನಿ. ಬಟ್ ಈ ಥರ ಹಾಕೋದಕ್ಕಿಂತ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನೋಡಿ ಇದು ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ಯಾಕೋ ಕಂಫರ್ಟಬಲ್ ಆಗ್ತಾ ಇಲ್ಲ ನನಗೆ. ಸೊ ಇವಾಗ ಫಂಕ್ಷನ್ ಇದ್ರಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಾರ. ಇವಾಗ ಕಳಿಸಿ ಬೇಕಂತ ಬಿಂದಿಗೆ ಅಲ್ಲಿ ಪೂಜೆಗೆ ಇಡೋದಕ್ಕಂತ ತೊಗೊಂಡು ಹೋಗೋಣ ಅಂತ ಬಂದೀನಿ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲಿ ಪೂಜೆದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ಹಾಗೆ ಎಲ್ಲರೂ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಬಾಳೆಕಂಬು ಹಾಗೆ ಕಬ್ಬು ಎಲ್ಲ ಕಟ್ಬಿಟ್ಟು ಹಾಗೆ ಮುಂದ್ಗಡೆ ಲಕ್ಷ್ಮಿನ ಕೂರಿಸ್ಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ರು. ಇಲ್ಲಿ ಟ್ರ್ಯಾಕ್ಟರ್ ಮತ್ತು JCB ಪೂಜೆನ ಮಾಡ್ತಾ ಇದ್ವಿ. ಇಲ್ಲಿ ಇವಾಗ ಯಾಕೆ ಇವುಗಳು ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ಇವುಗಳನ್ನ ಇವಾಗ ಹೊಸದಾಗಿ ತಂದಿರೋದ್ರಿಂದ ಹೊಸದಾಗಿ ಮನೆಗೆ ಬಂದ್ಮೇಲೆ ಪೂಜೆ ಮಾಡ್ತಾ ಇದೀವಿ ಅಷ್ಟೇನೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ. ಎಲ್ಲ ಪೂಜೆ ಎಲ್ಲ ಆಯ್ತು. ಸ್ವಲ್ಪ ದೇವಸ್ಥಾನದಲ್ಲಿ ಕುಂತ್ಕೋಬೇಕಂತ ಹೇಳಿ ಕುತ್ಕೊಂಡೇವಿ. ಇವರು ಪರಿಚಯ ಇದಾರಲ್ಲ, ಮನೆ ಮದುವೆ ಆದವರು, ಇಬ್ರು ಕೂಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ. ಪೂಜೆ ಎಲ್ಲ ಮುಗೀತು. ಮನೆಗೆ ಹೋಗ್ಬೇಕು. ಬಿಸಿಲೈತಿ. ಬಿಸಿಲಾಗಿ ಹೆಂಗೆ ಹೋಗೋದಂತ ಯೋಚನೆ ಮಾಡಕತ್ತೀವಿ. ಹೇಳಿ ಮಾತಾಡೋಕೆ ಎಷ್ಟು ಅನ್ಸ್ಕೊತಾ ಅವಳಿಗೆ. ಬನ್ನಿ, ನಮ್ಮ ಮನೆ ಹತ್ರ ಇಲ್ಲಿ ನಾವು ಮನಕ್ ಹಾಕೇವಿ. ಅದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ನಮ್ಮ ಕಡೆ ಮನಕ್ ಅಂತ ಹೇಳಿ. ನಮ್ದೆಲ್ಲ ದ್ರಾಕ್ಷಿ ಇರೋದೆಲ್ಲ ಇವಾಗ ಮನಕನೇ ಮಾಡೀವಿ. ಮನಕ್ ಆಗೈತದು. ಮನಕ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ವಸ್ತಿ ಹೋಗದವ್ರ ಹಾಸಿಗೆಲ್ಲ ಇಲ್ಲೇ ಅದಾವು. ಮನಕ್ಕೆ ರೆಡಿ ಆಗೈತಿ. ಇವಾಗ ಇದಿಷ್ಟು ಇವಾಗ ಮನಕ್ ಆಗೈತಿ ಆಲ್ರೆಡಿ. ಇದು ಇನ್ನ ನಿನ್ನೆ ಹಾಕ್ಯಾರ. ಇದು ಇನ್ನ ಹಸಿ ಐತಿ ಕಾಯಿ. ಎಷ್ಟು ಚಂದ ಕಾಣಿಸ್ತೈತಿ ನೋಡ್ರಿ. ಮನಕ್ಕಾಗಿದ್ದು ಕಲರ್ ಚೆನ್ನಾಗಿ ಬಂದೈತಿ ಈ ಸಲ. ಅಲ್ಲ ಚಂದ ಬಂದೈತಿ ಈ ಸಲ. ಏನು ಮ್ಯಾಗ ಗೊತ್ತಾಗುತ್ತಾಳ. ಅಯ್ಯೋ, ಇದು ಪಟ್ಟಿ ಹರಿದೈತಲ್ಲ ಇದ್ರದ್ದು ವಜ್ಜಿಗೆ. ಮನೆಗೆ ಗಾಳಿ ಬಿಟ್ಟಾಗಿದ್ದು ಆಗಿರ್ಬೇಕದು. ಇನ್ನು ಮ್ಯಾಗ ಇಲ್ಲೇ ಇರ್ತಿದ್ದೀನ ಗೊತ್ತಾಗುತ್ತೆ. ಒಂದು ಅಲ್ಲಿ ಈಗ ಎಣ್ಣೆಗೆ ಎದ್ದದ್ದು ನೋಡಿರ್ಬೇಕಲ್ಲ. ನೋಡಿ ಈಗ ಎಷ್ಟು ಹೆಂಗೆ ಕಾಣಿಸ್ತೈತೆ ನೋಡಿ. ಇನ್ನೂ ಅಷ್ಟು ಇದೈತೆ. ತಿನ್ಬಾರ್ದು ಅನ್ಸುತ್ತೆ. ತಿನ್ಬಾರ್ದು, ಯಾಕಂದ್ರೆ ಎಣ್ಣೆಗೆ ಎದ್ದಿರ್ತೈತಲ್ಲ. ಏನಾದ್ರದ್ದು ಡೇಟ್ ಹೋಗಿರಲ್ಲ. ಇವಾಗ ಇಷ್ಟು ಬಿಸಿಲಾಗಲಿ ಮನೆಗೆ ಹೋಗ್ಬೇಕಂದ್ರೆ ನಮ್ಗೆ ಎಷ್ಟು ಟಯರ್ಡ್ ಅನ್ನಿಸ್ತೈತಿ. ಬರೀ ಖಾಲಿ ನೋಡ್ಕೊತ ಹೋಗೋಕೆ ಎಷ್ಟು ಟಯರ್ಡ್ ಅನ್ನಿಸ್ತೈತಿ ನಾವು ಬಿಸಿಲಾಗ. ಫುಲ್ ಸ್ಕಿನ್ ಎಲ್ಲ ಉರಿ ಬರ್ತದೆ. ದ್ರಾಕ್ಷಿ ಹೊಲ ಇಲ್ಲಿ ಅದಾವು. ಇದು ಇದ್ರದ್ದು ಕ್ಯಾದ್ಗಿ ಹೂವಿಂದು ಎಷ್ಟು ದೊಡ್ಡದಾಗೈತೆ ನೋಡಿ. ಇದೆ. ಹೆಂಗೆ ಹೂವು ಮಾಡ್ತಾರಂತಲ್ಲ. ಹೂವು ಹೆಂಗೆ ಅಂದ್ರೆ ಅದು ಇಲ್ಲಿ ಅಲ್ಲಿ ಐತಲ್ಲ, ಇದ್ರಾಗ ಹೂ ಬರ್ತೈತಿ. ಇದ್ರಾಗ ಇದನ್ನೇ ಇಟ್ಕೊಂತಾರಿಲ್ಲ. ಇದನ್ನ ಇಟ್ಕೊಳ್ಳಲ್ಲ. ಇದ್ರಾಗ ಇಂತಲ್ಲಿ ಅದು ಹೂವಿಂದು ಹೂ ಬರ್ತೈತಿ. ಇಲ್ಲಿ ವೈಟ್ ಕಲರ್ನ್ಯಾಗ ಹೂ ಬರ್ತೈತಿ. ಅದನ್ನ ಇಟ್ಕೋತಾರ ತಲ್ಯಾಗ. ಇಲ್ಲ, ಅದು ಅದ್ರಾಗ ಹೂ ಬರ್ತೈತಿ. ಆ ಹೂವು ಇಟ್ಕೋತಾರ. ಇದನ್ನೇ ಇಟ್ಕೊಳಕ್ ಹೋದ್ರೆ ನಮಗದು ಮುಳ್ಳು ಇರುತ್ತಲ್ಲ, ಅದು ಚುಚ್ಚಿಬಿಡುತ್ತೆ. ಉಟ್ಕೊಳಕ್ ಗಾವ್ ಹೋಗಲ್ಲ ಅದು. ಅದಕ್ಕೆ ಕ್ಯಾದಿಗೆ ಅದು ಒಂಥರ ಹೂವು ಬೇರೆನೇ ಬರ್ತೈತೆ. ಚಂದ ಇರ್ತೈತೆ ಅದನ್ನು.
ಇಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ನಾವು ಕಾಯ್ತಾ ಇರೋದೇ ಊಟ ಟೈಮ್ ಯಾವಾಗ ಆಗುತ್ತೆ ಅಂತ. ಸೊ ಹಾಗೆ ಆ ಟೈಮ್ ಬಂದೇ ಬಿಡ್ತು. ಎಲ್ಲ ಪೂಜೆ ಎಲ್ಲ ಮುಗೀತು. ಹಾಗೆ ಉಣ್ಣೋರು ಏನೋ ಮುತ್ತೈದೆಯರು ಸ್ವಾಮಿಗಳು ಅವರೆಲ್ಲರೂ ಉಂಡಿದ್ದು ಆಯಿತು. ಹಾಗೆ ನಾವು ಕೂಡ ಊಟ ಟೈಮ್ ಆಗಿತ್ತಲ್ವ, ನಾವು ಕೂಡ ಪಂಕ್ತಿ ಕೂತ್ಕೊಂಡ್ಬಿಟ್ವಿ. ಹಾಗೆ ಆಲ್ಮೋಸ್ಟ್ ನಾವು ಉಣ್ಣೋದಕ್ಕಿಂತ ಮುಂಚೆ ತುಂಬ ಜನದ ಊಟ ಎಲ್ಲ ಆಗಿತ್ತು. ಇನ್ನು ನಮಗಿಂತ ಇನ್ನೂ ಒಂದು ಸ್ವಲ್ಪ ಜನ ಇದ್ದರು. ಹಾಗೆ ನಮ್ಮದು ಕೂಡ ಊಟ ಆಯಿತು. ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಬಂದ್ವಿ, ಅವರು ಮನೆಗೆ ಹೋದರು. ಹೊಸ ಗಾಡಿ JCB ಪೂಜೆ ಮಾಡಿಂದ ನಾ ಹೊಡಿತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಜೋಶಲ್ಲಿ ಗಾಡಿ ತೊಗೊಂಡು ಎಲ್ಲಿಗೋ ಹೋದ್ರು ಅವ್ರು ಎಲ್ಲರೂ. ಹಾಗೆ ನಮ್ಮದು ಎಲ್ಲ ಊಟ ಎಲ್ಲ ಮುಗೀತು. ನಮಗೂ ಮಧ್ಯಾಹ್ನದ ಹೊತ್ತು ಬಿಸಿ ಅಡುಗೆ ತಿಂದು ಟಯರ್ಡ್ ಆದಂಗೆ ಆಯಿತು. ಸೊ ಹಾಗಾಗಿ ಎಲ್ಲರೂ ಇವಾಗ ಮನೆಗೆ ಬಂದ್ವಿ. ಹಾಗೆ ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.